ತೊಗೊಳ್ತೀರಾ? Millet dosa, pongal, bibimbap, everything is made with millet, very tasty. You're not able to differentiate with regular dosa, it really tastes awesome. ಏನೇನು ಟೇಸ್ಟ್ ಮಾಡಿದ್ರಿ ಇಲ್ಲಿವರೆಗೆ? Yes, pongal and the bibimbap and the millet dosa. ಇದೇ ಫಸ್ಟ್ ಟೈಮ್ ಬಂದಿರೋದು? Yeah, this is my first time. Okay. ಟೇಸ್ಟ್ ಚೆನ್ನಾಗಿದೆ. ಎಲ್ಲ ಥರದ್ದು ನೋಡಿದೆ ನಾನು. ಎಸ್ಪೆಷಲಿ ಪೊಂಗಲ್ಲು, ಬಿಸಿಬೇಳೆಬಾತು, ಆಮೇಲೆ ವಡೆ ಎಲ್ಲರೂ ಎಲ್ಲರೂ ಸೇರ್ಕೊಂಡಿರೋದು ಒಳ್ಳೆ ಇದರಿಂದ ಶುರು ಮಾಡಿರೋದು ಕೆಮಿಕಲ್ ಫ್ರೀ ಅತ್ಯದ್ಭುತವಾಗಿದೆ ಟೇಸ್ಟ್. ಭಾಳ ಈಗ ನಮ್ಮ ಹೆಂಗಾಗ್ತಿದೆ ಅಂದರೆ ಪರಿಸ್ಥಿತಿ ಎಲ್ಲ ಡೂಪ್ಲಿಕೇಟ್ ಎಲ್ಲ ಅಂತ ಕೆಮಿಕಲ್ಗಳು ತಗೊಂಡು ಮನುಷ್ಯನ ಆರೋಗ್ಯ ಎಲ್ಲ ಕೆಟ್ಟೋಗ್ತಾ ಟೈಮಲ್ಲಿ ಈ ಥರದ್ದು ಶುರು ಮಾಡಿರೋದು ಭಾಳ ರೀಸನಬಲ್ ರೇಟು ಇಟ್ಟಿರೋದು ಭಾಳ ಟೇಸ್ಟಿಯಾಗಿದೆ. ಹೈಜಿನಿಕ್ ಆಗಿದೆ ಅಂತೀರಾ? ವೆರಿ ಹೈಜಿನಿಕ್. ಯಾವುದು ಈಗ ಮಿಲೆಟ್ಸ್ ನಿಮಗೆ ಔಷಧಿಗಳು ಹಾಕಿ ಅವ್ನು ಬೆಳೆಯೋಕ್ಕಾಗೋದೇ ಇಲ್ಲ. ನಾನು ರೈತರಾಗಿ ನೋಡಿದ್ದೇನೆ. ನನಗೆ ಔಷಧಿ ಹಾಕಿದರೆ ನೀವು ಸಾಮೆ ನವಣೆ ಇಂತೆಲ್ಲ ಸತ್ಯ ಹೋಗ್ಬಿಡ್ತಾರೆ. ಹೀಗಾಗಿ ಅವ್ನು ಹಾಕೋಕ್ಕೆ ಆಗಲ್ಲ. ನಿಮಗೆ ನೀವು ಪಾಲಿಶ್ ಇರಲ್ಲ, ಏನಿಲ್ಲ, ಅತ್ಯದ್ಭುತವಾಗಿ. ಆಮೇಲೆ ಅದ್ಭುತವಾದ ಟೇಸ್ಟ್ ರುಚಿನೂ ಹಂಗೆ ಇರುತ್ತೆ. ನ್ಯಾಚುರಲಿ ರುಚಿ ಕೂಡ ಚೆನ್ನಾಗಿದೆ. ಆರೋಗ್ಯದ ಕಡೆ ಗಮನವೂ ಇರುತ್ತೆ, ಆಮೇಲೆ ರುಚಿನೂ ಇರುತ್ತೆ. ನೀವು ಈ ಥರ ಮಾಡ್ತಾ ಇರೋದು ಭಾಳ ಒಳ್ಳೆಯ ಹೋಗಿದೆ. ನೀವೇನು ಟೇಸ್ಟ್ ಮಾಡಿದ್ರಿ ಸರ್? ನಾನು ಇಲ್ಲಿ 2 ಥರದ್ದು ಟೇಸ್ಟ್ ಮಾಡಿದ್ದೆ. ಮಿಲ್ಲೆಟ್ ಸ್ವಲ್ಪ ದೋಸೆ, ಮಿಲ್ಲೆಟ್ 2 ಆಮೇಲೆ ವಡೆ ಭಾಳ ಸ್ವೀಟ್. ಸುಮಾರು 50 ವರ್ಷದಿಂದ ನಮ್ಮ ಸ್ನೇಹ ಒಟ್ಟಿಗೆ ಕೆಲಸ ಇಂಡಸ್ಟ್ರಿ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಶುರು ಮಾಡಿದ್ರು. 20 ವರ್ಷದಿಂದ ಇವರು ಮಗ, ನನ್ನ ಮಗ ಮೊದಲ ರಾಮಕೃಷ್ಣ ಅಂತ ಭಾಳ ಅದ್ಭುತವಾಗಿ ಎಲ್ಲರ ಮನಸ್ಸು ತುಂಬ ಚೆನ್ನಾಗಾಗುತ್ತೆ. ನೀವೇನು ಟೇಸ್ಟ್ ಮಾಡಿದ್ರಿ ಸರ್ ಇಲ್ಲಿ? ಇನ್ನೂ ಮಾಡಿಲ್ಲ, ಮಾಡ್ತೀನಿ. ಓಕೆ, ತುಂಬ ಅದ್ಭುತವಾಗಿರುತ್ತೆ, ಮಾಡ್ತೀನಿ. ನಿಮ್ಮ ಫೇವ್ರೆಟ್ ಫುಡ್? ಫೇವ್ರೆಟ್ ಫುಡ್ ಎಲ್ಲದನ್ನು ಟೇಸ್ಟ್ ಮಾಡೋದಕ್ಕೆ ಇಷ್ಟ. ಇನ್ಮೇಲೆ ಮಾಡ್ತೀನಿ. ನಿನ್ನ ಹೆಸರು? ಎಲ್ಲಿಂದ ಬಂದಿರೋದು? ಎಲ್ಲಿಂದ? ಇಲ್ಲ ಬೆಂಗಳೂರು. ಖಂಡಿತ ಮಾಡೋದು ಚೆನ್ನಾಗಿ
ನಮ್ಮ ಬಿಸಿಬೇಳೆಬಾತ್ ಮಾಡಿದ್ವಿ. ಈಗ ಮಿಲೆಟ್ ದೋಸೆ ಸ್ವೀಟ್ ತೊಗೊಂಡಿದ್ದೀವಿ. ಚೆನ್ನಾಗಿದೆ. ತುಂಬ ಇಷ್ಟ ಆಗಿದೆ ಇದು ಎಲ್ಲ ಯಾವುದು ಚೆನ್ನಾಗಿಲ್ಲ ಅನ್ನೋಂಗಿಲ್ಲ, ಎಲ್ಲ ಟೇಸ್ಟಿ ಆಗಿದೆ. ಹೊಟ್ಟೆ ಹಸುಕೊಂಡು ಬಂದವರು ಒಳ್ಳೆ ಟೇಸ್ಟ್ ಮಾಡಿ ಒಳ್ಳೆ ಎಂಜಾಯ್ ಮಾಡಿ ಹೋಗುವಂಥ ಒಂದು ಸುಮಾರು ಹೋಟ್ಲುಗಳು ನಾನು ಒಂಥರ ಫುಡಿ ನಾನು ನೋಡೋದು ಗೊತ್ತಾಗ ಮೋಸ್ಟ್ಲಿ ನಿಮಗೆ. ನಾನು ಸುಮಾರು ಕಡೆ ತಿಂದಿದ್ದೀನಿ, ಸುಮಾರು ಟೇಸ್ಟ್ ಮಾಡಿದ್ದೀನಿ. ಬೆಂಗಳೂರು ಒಂದು ಈಟರಿಗೆ ಫೇಮಸ್ ಆದಂಥ ಒಂದು ಸಿಟಿ ಅದು. ಈ ಎಲ್ಲ ಕಡೆಯೂ ಎಲ್ಲ ಥರ ನಾರ್ಮಲ್ ಫುಡ್ ಸಿಗೋದು ನೋಡಿ ನಾವು ತಿಂದಿದ್ವಿ. ಏನೋ ಒಂದು ಆರೋಗ್ಯಕರವಾದ ಒಂದು ತಿನಿಸುಗಳನ್ನ ನಮ್ಮ ಪ್ರಜೆಗಳಿಗೆ ಕೊಡಬೇಕು, ನಮ್ಮ ಸ್ನೇಹಿತರಿಗೆ, ನಮ್ಮ ಬಂಧುಗಳಿಗೆ ಕೊಡಬೇಕು ಅಂತೇಳಿ 1-2 ವರ್ಷ ರಿಸರ್ಚ್ ಮಾಡಿ ನಾವೇ ಮನೆಯಲ್ಲಿ ಮಾಡಿ ಅಡುಗೆ ಮಾಡಿ ಪ್ರಯೋಗ ಮಾಡಿ ಯಾವ ಥರ ರುಚಿ ಬರೋಂಗೆ ಮಾಡಬೇಕು ಅಂತ ಮಾಡಿಬಿಟ್ಟು ಕೊನೆಗೆ ನಾವು ಒಂದು ಮಿಲೆಟ್ ಶೋರೂಮ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದು. ಕೊನೆಗೆ ಮಾಡಿದ ಜನಕ್ಕೆ ಒಂದು ಅವೇರ್ನೆಸ್ ಇರಬೇಕಲ್ಲ ತೊಗೊಂಡೋಗೋಕ್ಕೆ. ಸೊ ಅದಕ್ಕೆ ಸ್ವಲ್ಪ ಟೇಸ್ಟ್ ಮಾಡಿಸೋಣ ಅಂತೇಳಿ ಇದೊಂದು ಹೋಟೆಲ್ ಓಪನ್ ಮಾಡೋ ಒಂದು ಐಡಿಯಾ. ಏನೇನು ಸಿಗುತ್ತೆ ಸರ್ ಇಲ್ಲಿ? ಸರ್ ನಮ್ಮಲ್ಲಿ ಮಿಲೆಟ್ಟು ಬಿಸಿಬೇಳೆಬಾತ್ ಸಿಗುತ್ತೆ, ಪೊಂಗಲ್ ಸಿಗುತ್ತೆ, ದೋಸೆ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಎಲ್ಲ ಥರ ನಾನಾ ವಿಧದ ತಿನಿಸುಗಳು ಸಿಗುತ್ತೆ. ಟೈಮಿಂಗ್ ಸರ್? ಬೆಳಗ್ಗೆ 6 ಗಂಟೆಯಿಂದ 11:30 ತನಕ ಬ್ರೇಕ್ಫಾಸ್ಟ್ ಸಿಗುತ್ತೆ, 12:30 ಊಟ ಸಿಗುತ್ತೆ, 12:30 3:30 ತನಕ, ಸಂಜೆ ಮತ್ತೆ 4:30 9 ಗಂಟೆ ತನಕ ಎಲ್ಲ ನಾನಾ ವಿಧವಾದ ತಿನಿಸುಗಳು ಸಿಗುತ್ತೆ. ಆನ್ಲೈನಲ್ಲೂ ಆರ್ಡರ್ ಮಾಡ್ಬೋದು. ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ನಾವು ಟೈಪ್ ಆಗ್ತಾ ಇದ್ದೀವಿ, ಇನ್ನೂ ಆಗಿಲ್ಲ, ಆಗ್ತೀವಿ. ಎಲ್ಲರಿಗೂ ಸಿಗುತ್ತೆ. ಆಮೇಲೆ ಇಲ್ಲಿ ಔಟ್ಲೆಟ್ ಹಾಕಿದ್ದಾರೆ, ಅದ್ರ ಬಗ್ಗೆ ಹೇಳಿ ಸರ್. ಅದರಲ್ಲಿ ನಿಮಗೆ ಎಲ್ಲ ಥರದ ಮಿಲೆಟ್ಸು, ಆಮೇಲೆ ಅದರದ್ದಾದಂಥ ಹಿಟ್ಟುಗಳು, ಅದರದ್ದೇ ಆದಂಥ ಶಾವಿಗೆ, ಅವಲಕ್ಕಿ, ಎಲ್ಲ ಮಿಲೆಟ್ ಬೇಸ್ಡ್ ಐಟಮ್ಸ್ಗಳು ಇದೆ ನಮ್ಮ ಹತ್ರ. ಜೊತೆಗೆ ನಮ್ಮದು ಕೋಲ್ಡ್ ಪ್ರೆಸ್ ಆಯಿಲ್ಸ್ ಇದೆ, ತುಪ್ಪ ಇದೆ, ಆಮೇಲೆ ಡ್ರೈ ಫ್ರೂಟ್ಸು, ಸ್ಪೈಸಸ್ಸು ಎಲ್ಲ ಒಂದು ಟಾಪ್ ಕ್ವಾಲಿಟಿ ಪ್ರೀಮಿಯಂ ಪ್ರಾಡಕ್ಟ್ನ ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ತಿನ್ನೋದ್ರ ಜೊತೆಯಲ್ಲಿ ತೊಗೊಂಡು ಹೋಗ್ಬೋದು, ತಿಂದುಬಿಟ್ಟು ಅದನ್ನು ತೊಗೊಂಡು ಹೋಗ್ಬೋದು. ಅದು ಕೂಡ ಇದೆ. ಜನಕ್ಕೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊಂಡು ಹೋಗ್ಬೋದು. ಮೇಡಮ್, ನೀವೇನಾದರೂ ಸ್ಪೆಷಲ್ ಆಗಿ ಮಾತಾಡೋದು? ಇಲ್ಲ, ಇಲ್ಲಿರೋ ಏನೇನಿದೆ ಐಟಮ್ಸ್ ಎಲ್ಲ ಮನೇಲಿ ಯೂಸ್ ಮಾಡಿದ್ದೀವಿ. ನಾವು ತಿಂದಿದ್ದೀವಿ, ತುಂಬ ಚೆನ್ನಾಗಿ ಬರುತ್ತೆ. ತಿಂದರೆ ಚೆನ್ನಾಗಿ ಅನ್ಸಿದ್ರೆ ಸಾಮಾನು ತೊಗೊಂಡು ಬೇಕಾದ್ರೆ ಟಿಪ್ಸ್ ಹೇಳ್ತೀವಿ, ಇದು ಹೀಗೆ ಮಾಡಬೇಕು, ಅದು ಹಾಗೆ ಮಾಡಬೇಕು ಅಂತ ಅದು ಹೇಳ್ತೀವಿ. ಇದು ಫಸ್ಟ್ ಹೋಟ್ಲ ಬೇರೆ ಬ್ರಾಂಚ್ ಇದೆ? ಫಸ್ಟ್ ಹೋಟೆಲು. ಮತ್ತೆ ಇಲ್ಲಿ ಒಂದು ಇದಂದ್ರೆ ಜಾಗ್ರಿ ಟೀ ಸಿಗುತ್ತೆ, ಶುಗರ್ ಇಲ್ಲ, ಜಾಗ್ರಿ ಟೀ ಸಿಗುತ್ತೆ. ಸ್ಲೋ ಆಗಿ ಬೇರೆ ಐಟಮ್ಸ್ ಆ್ಯಡ್ ಮಾಡ್ತೀವಿ. ಜನಗಳು ಆರೋಗ್ಯ ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಸಿರಿಧಾನ್ಯಗಳನ್ನ ತಿಂದು ಆರೋಗ್ಯ, ಯಾಕೆಂದ್ರೆ ಒಂದೊಂದು 6 ಸಿರಿಧಾನ್ಯ ಇದೆ, ಅದನ್ನು ಪಾಸಿಟಿವ್ ಸಿರಿಧಾನ್ಯ ಅಂತಾರೆ. ಅದರಲ್ಲಿರೋ ಹೈಯೆಸ್ಟ್ ಫೈಬರ್ ಕಂಟೆಂಟು ದೇಹಕ್ಕೆ ಎಲ್ಲ ಆರ್ಗನ್ಸ್ಗೂ ಒಳ್ಳೆಯದು. ಒಂದೊಂದು ಮಿಲೆಟ್ಟು ಒಂದೊಂದು ಆರ್ಗನಿಗೆ ಒಳ್ಳೆಯದು. ಅದನ್ನು ತಿಂದು ಪ್ರಯೋಗ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಇದನ್ನು ಮಾಡೋ ವಿಧಾನ ಇದೆ, ದಯವಿಟ್ಟು ತಗೊಂಡೋಗಿ ಸುಮ್ಮನೆ ಮಾಡಿದ್ರೆ ಹೊಟ್ಟೆ ಕೆಡಿಸ್ಕೊಳ್ಳುವಂಥದ್ದು, ಹೊಟ್ಟೆ ಉಪಯೋಗಿಸುವಂಥ ಆಗಿರೋದು. ಅದನ್ನು ಮಾಡೋ ವಿಧಾನ ಇದೆ, ಅದನ್ನು ನೆನೆಸ್ಬಿಟ್ಟು ಚೆನ್ನಾಗಿ ಮಾಡಬೇಕು. ಅದನ್ನು ನಮ್ಮ ಹತ್ರ ಬಂದು ನಾವು ಶುಭವಾಗಲಿ. ಆಗಿದ್ದು ತುಂಬ ಸಂತೋಷ ಆಗಿದೆ. ಮತ್ತು ಟೇಸ್ಟಿಯಾಗಿದೆ ಫುಡ್ ಎಲ್ಲ. ಮುಂದೆ ಇನ್ನೂ ಪಿಕಪ್ ಆಗಲಿ ಅಂತ ಆಸೆ. ನೀವೇನು ಟೇಸ್ಟ್ ಮಾಡಿದ್ರಿ ಸರ್ ಇಲ್ಲಿ? ನಾನು ಕೊಮ್ಮೆಂಟ್ ಹೇಗಿತ್ತು? ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಹೋದ್ರೂ ಹೈಜಿನಿಕ್ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು ಅಂತ ಹೇಳ್ತಾರೆ. ಆ ಥರದಲ್ಲಿ ಇದೆಯಾ ಅಂತ? ಖಂಡಿತ ಇದೆ, ಖಂಡಿತ ಸಾಮಾನ್ಯ. ಒಳಗಡೆ ನೀವು ಟೇಸ್ಟ್ ಮಾಡಿದ ತಕ್ಷಣ ಅದೇ ಪದಾರ್ಥಗಳು ಸ್ವಲ್ಪ ಇದೆ, ಔಟ್ಲೆಟ್ನು ಮಾಡಿದ್ದಾರೆ ಇಲ್ಲಿ. ಬೆಟ್ರ್ ಅನಿಸ್ತದಲ್ವಾ? ಹೌದು, ಖಂಡಿತ. ಎರಡೂ ಒಂದೇ ಕಡೆ ಸಿಗುತ್ತಲ್ಲ, ಇಲ್ಲ ಆದರೂ ತಿನ್ಬೋದು, ಇಲ್ಲ ಮನೆಯಲ್ಲಿ ಹೋಗ್ಬೇಕಾದ್ರೂ ಮಾಡ್ಕೋಬೋದು. ಹೀಗಾಗಿ ತುಂಬ ಒಳ್ಳೆಯ